ಹಾಯ್, ಹಲೋ, ಹಾಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಹರೀಶ್, ಖುಷಿ ಗೊಂಬೆ. ತುಂಬಾ ದಿನ ಆಗಿತ್ತು ಯೂಟ್ಯೂಬಿಗೆ ಬರ್ದಲೆ. ಚಾನಲ್ ನಾನು ನೋಡೂ ಇರ್ಲಿಲ್ಲ, ಏನ್ ಮಾಡ್ದೆ ಅಂತಾನೂ ಗೊತ್ತಿಲ್ಲ. ಸೊ ಅದಕ್ಕೆ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಎಲ್ಲರೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯೂಟ್ಯೂಬ್ ನ ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ದೆ. ಮನೇಲಿ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಈಗೆಲ್ಲ ಕ್ಲಿಯರ್ ಆಯ್ತು, ಎಲ್ಲ ಸಮಸ್ಯೆ ಮುಗ್ದು ತಲೆನೋವೆಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ನಾನು ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಸ್ಪೆಷಲ್ ಆಗಿ ಮಟನ್ ನ ಲೈಟ್ ಮಸಾಲೆ ಹಾಕ್ಬಿಟ್ಟು ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಕ್ವಿಕ್ ಆಗಿ ಮನೇಲೆ ಬೇಗ ಮಾಡ್ಕೊಂಡು ತಿನ್ನೋ ಹಾಗೆ ಮಟನ್ ಬಿರಿಯಾನಿನ ನಾನು ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ. ಲೆಟ್ಸ್ ಸ್ಟಾರ್ಟೆಡ್. ಈಗ ಮಟನ್ಗೆ ಏನೇನ್ ಮಸಾಲೆ ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಿರಿಯಾನಿ ಮಾಡಕ್ಕೆ ನಾನು ರೈಸ್ ಸಪ್ರೇಟ್ ಆಗಿ ಮಾಡ್ಕೊಳ್ತೀನಿ, ಮಟನ್ ನ ಬೇಯಿಸ್ಕೊಳ್ತೀನಿ ಸಪ್ರೇಟ್ ಆಗಿ, ಆಮೇಲೆ ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಸೊ ಅದು ಹೇಗ್ ಮಾಡೋದು ಅಂತ ನಾನು ನಿಮಗೆ ಸ್ವಲ್ಪನೇ ಹೇಳ್ತೀನಿ. ಇವಾಗ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ಮಟನ್ ಬಿರಿಯಾನಿ ಮಾಡೋಕೆ ಮಟನ್ ತಗೊಂಡಿದ್ದೀನಿ 1 kg. ನೆಕ್ಸ್ಟ್ ಅದಕ್ಕೆ ಏನೇನ್ ಮಸಾಲೆ ಬೇಕು, ಈರುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿಕಾಯಿ, ಮತ್ತೆ ನಿಂಬೆಹಣ್ಣು, ಕಸ್ತೂರಿ ಮೆಥಿ, ಟೊಮೊಟೊ, ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪ, ಜಾಪತ್ರೆ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಪಲಾವ್ ಎಲೆ, ಲವಂಗ ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪೌಡ್ರು, 1 ಕಪ್ ಅಷ್ಟು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಈಗ ಇವನ್ನ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತೆ ನಾನು ಈರುಳ್ಳಿನ ಬಿರಿಯಾನಿಗೆ ಸಣ್ಣದಾಗಿ ಕುಯ್ದಿಟ್ಕೊಂಡಿದ್ದೀನಿ, 3 ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಖಾರ ಮತ್ತೆ ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮ ಅಳತೆಗೆ ತಗೊಳ್ಳಿ. ನೀವು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಹೇಳಲ್ಲ, ಕೆಲವರಿಗೆ ಅದು ಆಗ್ಬಿಟ್ಟು ಬರಲ್ಲ. ಸೊ ನಿಮಗೆ ಎಣ್ಣೆ ಎಷ್ಟು ಬೇಕಾನ ಹಾಕೊಳ್ಳಿ, ಕಡಿಮೆನಾದ್ರೆ ಹಾಕೊಳ್ಳಿ. ಜಾಸ್ತಿ ಹಾಕಿದ್ರೆ ನನಗೆ ಚೆನ್ನಾಗಿ ಬರುತ್ತೆ ಎಣ್ಣೆ ಎಲ್ಲ. ನಾವೇನು ಚಿಕನ್ ಮಟನ್ ಐಟಮಿಗೆ ಎಣ್ಣೆ ಹಾಕ್ತಿವೋ ಚೆನ್ನಾಗಿ ಬರುತ್ತೆ. ಅಂದ್ರೆ ತೀರಾ ಜಾಸ್ತಿನೂ ಹಾಕ್ಬಾರ್ದು, ಎಷ್ಟು ಇರಬೇಕು ಕ್ವಾಂಟಿಟಿ ಅಷ್ಟಲ್ಲೇ ಹಾಕ್ಬೇಕು. ಸೊ ಹಾಕ್ಬೇಕು ಅಂತ ಬಿಟ್ಟು ಜಾಸ್ತಿ ಹಾಕ್ಬಿಟ್ಟು ಅವ್ರು ಹೇಳಿದ್ರು ಎಣ್ಣೆ ಜಾಸ್ತಿ ಆಯ್ತು ಅಂತ ಎಲ್ಲ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ನಿಮಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ. ಓಕೆನಾ? ಇನ್ನೊಬ್ರನ್ನ ಬ್ಲೇಮ್ ಮಾಡಬಾರ್ದು. ಅಡ್ಗೆ ಮಾಡುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಅದೇನಿದೆಯೋ ಅದನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಚಿಕನ್ ಮಟನ್ಗೆ ಎಣ್ಣೆ ಬೇಕೇ ಬೇಕು. ಸೊ ನೀವು ನೋಡ್ಕೊಳ್ಳಿ, ಮಾಡಿ. ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ಹೇಳ್ತೀನಿ. ನಾನು ಈ ಲೋಟದಲ್ಲಿ 2 ಲೋಟ ತಗೊಂಡಿದ್ದೀನಿ ಅಕ್ಕಿನ. ಸೊ ನೀವು ಕೂಡ 2 ಲೋಟ ತಗೊಳ್ಳಿ, ನೆನೆಸಿಟ್ಕೊಳ್ಳಿ. ನಾನು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ಬಿರಿಯಾನಿಗೆ ಚೆನ್ನಾಗಿ ಬರುತ್ತೆ. ಇಲ್ಲ ಬಾಸುಮತಿ ಅಕ್ಕಿನಾದ್ರೂ ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ನಾನು ಇದ್ರಲ್ಲಿ 2 ಲೋಟ ತಗೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಓಕೆನಾ? ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ತಗೊಳ್ಳಿ. ಬನ್ನಿ ಇವಾಗ ಹೇಗ್ ಮಾಡೋದು ಮಟನ್ ಬಿರಿಯಾನಿನ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೋಡಿಸ್ತೀನಿ. ಲೆಟ್ಸ್ ಸ್ಟಾರ್ಟೆಡ್. ಬನ್ನಿ ಮಾಡೋಣ. ಮೊದಲಿಗೆ ಕುಕ್ಕರ್ ತಗೊಂಡಿದ್ದೀನಿ, ಮತ್ತೀಗ ಸ್ಟವ್ ಆನ್ ಮಾಡಿದ್ದೀನಿ. ನಮ್ದು ಆಟೋಮೆಟಿಕ್. ಸೊ ಈಗ ಅದು ಚೆನ್ನಾಗಿ ಕಾಯ್ಲಿ. ಈಗ ನಾವು ಮಟನ್ನ ಬೇಯಕ್ಕೆ ಹಾಕೊಳ್ಳೋಣ. ಬೇಯಕ್ಕೆ ಏನೇನ್ ಮಾಡ್ಬೇಕು ಪ್ರೊಸೀಜರ್ನ ಒಂದು ನೆಕ್ಸ್ಟ್ ಒಂದು ನೋಡ್ಕೊಂಡು ಹೋಗೋಣ. ಸೊ ಇವಾಗ ಇದು ಚೆನ್ನಾಗಿ ಕಾಯ್ಲಿ, 5 ನಿಮಿಷ ವೆಯ್ಟ್ ಮಾಡೋಣ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕಾಯ್ದಿದೆ. ಈಗ ನಾನು ಮಾಡ್ತಾ ಇರೋದು ಮಟನ್ ಅಲ್ವಾ, ಮಟನ್ಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಸೊ ಹಾಗಾಗಿ ನಾನು ಮಟನ್ಗೆ ಎಣ್ಣೆನ ಸ್ಕಿಪ್ ಮಾಡ್ತೀನಿ, ರೈಸಿಗೆ ಮಾತ್ರ ಹಾಕೊಳ್ತೀನಿ ಉದುದ್ರಾಗಿ ಬರಕ್ಕೆ. ಸೊ ಹಾಗಾಗಿ ನಾನೀಗ ಇಲ್ಲಿ ಮಟನ್ ಹಾಕೊಳ್ತಾ ಇದ್ದೀನಿ, ಎಣ್ಣೆ ಹಾಕಿಲ್ಲ, ಮಟನ್ ಬೇಡ.
ನೀವು ಕೂಡ ಸ್ಕಿಪ್ ಮಾಡ್ಕೊಳ್ಳಿ, ಇದರಲ್ಲೇ ಆಯಿಲ್ ಬಿಡುತ್ತೆ. ಚೆನ್ನಾಗಿ ಇದು ಮಾಡ್ಕೊಳ್ಳಿ. ನಾವೇನ್ ತಗೊಂಡಿದ್ವಲ್ಲ ಅದು ಮಸಾಲೆ, ಅದನ್ನೆಲ್ಲ ಹಾಕೊಂಡಿದೀನಿ. ಮೆಣಸಿನಕಾಯಿ, ಟೊಮೊಟೊ ಹಣ್ಣು, ಜಾಪತ್ರೆ, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕೊಂಡಿದೀನಿ. ಈಗ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳೋಣ. ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೊಸರನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮೊಸರು ಹಾಕಿ ಮಿಕ್ಸ್ ಕೊಟ್ಟಿದ್ದೀನಿ. ಸೊ ಉಪ್ಪು ಹಾಕಿ ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು. ನಾನು ಅರಿಶಿನ ಪುಡಿ ಎಲ್ಲ ತೋರಿಸಿದ್ನಲ್ಲ ಮುಂಚೆನೆ ಹಾಕಿದ್ದೀನಿ. ಇದು ಖಾರ ಪುಡಿ, ಧನಿಯಾ ಪೌಡ್ರ್ ಹಾಕ್ಬಿಡ್ತೀನಿ ಇದಕ್ಕೇನೆ. ಚೆನ್ನಾಗಿ ಬೇಯ್ಕೊಂಡ್ಲಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ನಿಮಗೆ ಮಟನ್ ಬೇಗ ಬೇಯಬೇಕು ಅಂದ್ರೆ ತೆಂಗಿನ ಚುಪ್ಪಿರುತ್ತಲ್ವಾ, ಅದನ್ನ ಹಾಕೊಳ್ಳಿ, ಬೇಗ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಆಗಿದೆ. ಇದಕ್ಕೆ ಒಂದ್ ಚಿಕ್ಕ ಲೋಟದಲ್ಲಿ 1 ಲೋಟ ನೀರ್ ಹಾಕ್ಬಿಟ್ಟು ವಿಷಲ್ ಹಾಕಕ್ಕಿಡೋಣ. ಚೆನ್ನಾಗಿ ಬೇಯ್ಕೊಂಡ್ಲಿ. 5 ವಿಷಲ್ ಹೊಡಿಬೇಕು ಬೇಯಬೇಕು ಅಂದ್ರೆ ಮಟನ್ನು. ನಿಮ್ದು ಎಷ್ಟು ಹೊಡಿಯುತ್ತೋ ಗೊತ್ತಿಲ್ಲ, ಸೊ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಇದರೊಂದು 3/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ಕೊಂಡ್ಲಿ. ಚೆನ್ನಾಗಿ ಇದು ಮಾಡಿಬಿಟ್ಟು ಮ್ಯಾಗ್ನೇಟಿಂಗ್ ಮಾಡಿಬಿಟ್ಟು ಮುಚ್ಚಾಕಿ. ಬೇಯ್ಕೊಳುತ್ತೆ ಬೇಗ. ಈಗ ಮುಚ್ಚಾಕ್ಬಿಡೋಣ. ಆಯ್ತು, ಅದು ಬೆಂದ್ರೆ ಆಯ್ತು. ಈಗ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮುಚ್ಚಳ ಹಾಕಿ ವಿಷಲ್ ಆಗ್ಲಿ ಅಂತ ಇಡ್ತಾ ಇದ್ದೀನಿ. ನೋಡಿ ಆಗ್ಲಿ. ಈಗ ಪಕ್ಕದಲ್ಲಿ ರೈಸ್ ಇಟ್ಕೊಂಡಿದ್ದೀನಿ. ಓಕೆನಾ? ಈಗ ರೈಸಿಗೆ ತಗೊಂಡಿದ್ದೀನಿ. ಸೊ ಚೆನ್ನಾಗಿ ನೀರನ್ನೆಲ್ಲ ಕಾಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಎಷ್ಟು ಬೇಕು ಕಾಯ್ದಿದೆ. ಆಯಿಲ್ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು. ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಕೂಡ ಜಾಸ್ತಿ ತಗೊಂಡಿದ್ದೀನಿ. ನಿಮಗೆ ಹೆಂಗ್ ಬೇಕೋ ಹಂಗೆ ಹಾಕ್ಕೊಳ್ಳಿ. ಸೊ ನಾನಿವಾಗ ರೈಸ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಕಾಯ್ಲಿ. ಈಗ ಆಯಿಲ್ಲು ಚೆನ್ನಾಗಿ ಕಾಯ್ದಿದೆ. ಸೊ ಇದಕ್ಕೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕುಯ್ದಿರೋ ಅಂತ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಮತ್ತೆ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನೆ ಮಸಾಲೆ ಏನು ತಗೊಂಡಿದ್ವಿ ಅದನ್ನ ಹಾಕ್ಕೊಳ್ಳಿ ರೈಸ್ಗೆ. ಚೆನ್ನಾಗಿ ಫ್ರೈ ರೋಸ್ಟ್ ಮಾಡ್ಕೊಳ್ಳಿ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹಾಕೊಂಡಿಟ್ಟಿರೋಂಥ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅಕ್ಕಿ ಏನಿದೆಯೋ ಅದನ್ನ ಸೇಮ್ ಹಂಗೆ ಫ್ರೈ ಮಾಡ್ಕೊಳ್ಳಿ. ಹಾಕೊಂಡು ನೆನೆಸಿದ್ದೆ ಅಕ್ಕಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಗ ನೀಟಾಗಿ ಉದ್ರಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸೊ ನೀವು ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಅಕ್ಕಿನ ಹಿಂಗೆ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಇದೊಂದು ಟಿಪ್ಸು ನೆನಪಲ್ಲಿ ಇಟ್ಕೊಂಡಿರಿ. ಏನೇ ಒಂದು ಪಲಾವ್ ಮಾಡೋದಾಗ್ಲಿ ಏನೇ ಆಗಲಿ ಉದ್ರಾಗಿ ಬರಬೇಕು ಅಂದರೆ ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಸ್ವಲ್ಪ, ಆಮೇಲೆ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಫ್ರೈ ಆಗಿದೆ. ನಾವು ಅಳತೆ ಮಾಡಿ 2 ಲೋಟ ತಗೊಂಡಿದ್ವಲ್ಲ ಆ ಲೋಟದಲ್ಲಿ ಅಕ್ಕಿನ, ಈಗ ಅದೇ ಲೋಟದಲ್ಲಿ 4 ಲೋಟ ನೀರು ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. 4 ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ. ಸೊ ಅನ್ನನ ನಾನು ಬಸ್ಸಲ್ಲ, ಯಾಕಂದ್ರೆ ಎಲ್ಲ ಫ್ಲೇವರ್ ಹೋಗುತ್ತೆ. ಸೊ ಹಾಗಾಗಿ ಇದು ವಿಜಲ್ ಆಗಲಿ. ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ನೋಡಿ, ನಿಂಬೆಹಣ್ಣು ಹಾಕಿ ಕ್ಲೋಸ್ ಮಾಡೋಣ. ನಿಮಗೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ಅದಕ್ಕೆ ಹಾಕಿದ್ದೆ, ಹಾಕ್ಕೊಳ್ತೀನಿ. ಇಷ್ಟ ಹಾಕ್ತಿದ್ದೀನಿ, ಹಾಕ್ಕೊಳ್ಳಿ. ಉಪ್ಪನ್ನ ಜಾಸ್ತಿ ಹಾಕ್ಕೊಬಿಡ್ಬೇಡಿ, ಬೇಕಾದ್ರೆ ಹಾಕೋಬಹುದು. ಸೊ ನಿಂಬೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ. ಅದು ನಿಜ ನೋಡಿ ಚೆನ್ನಾಗಾಗುತ್ತೆ ಅನ್ನ. ಈ ತರ ಮಿಕ್ಸ್ ಕೊಟ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಓಕೆನಾ? ಫೈನಲಿ ರೈಸ್ ಕೂಡ ಆಯ್ತು. ವಿಜಲ್ ಹೊಡೆದ್ರೆ ರೈಸ್ ಆದಂಗೆ. ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಆಗಿದೆ. ಇದು ಆಗಕ್ಕೆ ಇಟ್ಟಿದ್ದೀನಿ ಅನ್ನನ. ಈಗ ಇದು 2 ವಿಜಲ್ ಆಗಿದೆ, ಇನ್ನು 3 ವಿಜಲ್ ಆಗಬೇಕು. ವೇಟ್ ಮಾಡೋಣ. ಫೈನಲಿ ಮಟನ್ ಬೆಂದಿದೆ. ಸ್ವಲ್ಪ ನೀರು ಡ್ರೈ ಆಗಲಿ, ಗಟ್ಟಿ ಆಗಲಿ. ನೆಕ್ಸ್ಟ್ ಇದಕ್ಕೆ 2 ಪಲ್ಟಾಯಿಸ್ಕೊಬೇಡ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡ್ರೈ ಆಗಲಿ. ಫೈನಲಿ ರೈಸ್ ಆಯ್ತು. ಇವಾಗ 2 ಮಿಕ್ಸ್ ಕೊಟ್ಕೊಬಿಡೋಣ. ಚೆನ್ನಾಗಿ ಮಿಕ್ಸಿಂಗ್ ಕೊಟ್ಕೊಳ್ಳೋಣ. ಎಲ್ಲ ಅಡಿಗಡೆ ಉಳಿದಿದ್ದೆ ಹಾಕ್ಬಿಡೋಣ ಫುಲ್ಲಾಗಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಇದ್ರಲ್ಲಿರೋ ಚಿಕನ್ ಎಲ್ಲ ಹಾಕ್ಕೊಳ್ತಾ ಇದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಲೈಟಾಗಿ ಮೇಲ್ಮೇಲೆ ಇದು ಮಾಡ್ಕೊಬಿಡಿ, ಸಕ್ಕದಾಗಿ ಬರುತ್ತೆ. ಲೈಟಾಗಿ ಮಿಕ್ಸ್ ಕೊಟ್ಕೊಳ್ಳಿ.
ಅಂದರೆ ಲೇಯರ್ ಲೇಯರ್ ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಮುಚ್ಚಿಬಿಡಿ, ಚೆನ್ನಾಗಿ. ಫೈನಲಿ ರೆಡಿ ಆಯಿತು ಬಿರಿಯಾನಿ. ಲೈಟ್ ಮಸಾಲೆ. ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ಬಂದಿದೆ. ಈ ಕಡೆ ಚಿಕನ್ ಗ್ರೇವಿ ಮಾಡೋಣ, ಮುಗೀತು. ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿ, ಅತ್ತೆ ಸೊಸೆ ಮೇಲೆ ಅನುಮಾನ ಪಡೋದನ್ನ ಕೇಳಿ, ಅದೇ